ಸೊ ಎನಿವೇ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಈ 800 ರೂಪಾಯಲ್ಲಿ ನಾ ಮೈಸೂರಿಗೆ ಹೋಗ್ಬಿಟ್ಟು ಬರ್ಬೇಕು ಗೈಸ್. ಇನ್ನೊಂದೇನು ಗೊತ್ತಾ, ಲೈಫ್ನಾಗ ಎಷ್ಟು ರೊಕ್ಕ ಮಾಡ್ಬೇಕಂತೇಳಿ ಯಾವಾಗ ಗೊತ್ತಾಯ್ತದ ಹೇಳಿ ನಿಮಗ? ಸೊ ಈ ಜನರಲ್ ಹೋಗಿದ ಬಂದಾಗ ಗೊತ್ತಾಯ್ತದ ನಿಮಗೆ. ₹585 585 ಉಳಿದಿರೋ. Okay, let's go. ಹೇ ವಾಟ್ ಇಸ್ ದ ಫ್ಯಾಮ್, ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಲಾಗ್ ಸ್ಟಾರ್ಟ್ ಮಾಡೋಣ. ಬರ್ರಿ, ಕಮ್ ಆನ್ ಲೆಟ್ಸ್ ಗೋ ಬಾಯ್ಸ್. ಸೊ ಗೈಸ್, ಸಾರಿ. ಸೊ ನಂದು 1 ಮಂತಿಂದ ಲಾಗ್ ಎಲ್ಲ ಬರಲಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ ಗೈಸ್, ಬಿಕಾಸ್ ನಾ ಊರಿಗೆ ಹೋಗಿದ್ದ. ಸೊ ಅದ್ರ ಕಡೆಯಿಂದ 10 days ಏನೋ ಊರಿಗೆ ಹೋಗಿದ್ದ. ಹಾಗಾಗಿ ಅಲ್ಲಿ ಊರಿಗೆ ಹೋದ ನನ್ನ ಫೋನ್ ಸ್ವಲ್ಪ ಕೆಟ್ಟು ಹೋಗಿತ್ತು. ಸೊ ಚಾರ್ಜರ್ ಪಿನ್ ಹೋಗಿತ್ತು ಮತ್ತು ಚಾರ್ಜರ್ ಆಗಲು ಹೋಗಿತ್ತು. ಸೊ ಇವೆಲ್ಲ ಕಷ್ಟ ಆಗಿತ್ತು. ಸೊ ಅದ್ರ ಕಡೆಯಿಂದ ವೀಡಿಯೋ ಮಾಡ್ಲಿಕ್ಕಾಗಿಲ್ಲ. ಸೊ ಇನ್ನು ಮುಂದೆಲ್ಲ ಲಾಗ್ಸ್ ಕಂಟಿನ್ಯೂ ಆಗಿ ಬರ್ತಾವೆ ಗೈಸ್. ಸೊ ಇವತ್ತಿನ ಲಾಗ್ ನಾ ಎಲ್ಲಿಗೆ ಹೋಗ್ಲತ್ತಪ್ಪ ಅಂದ್ರೆ ಮೈಸೂರು ಹೋಗ್ಲತ್ತೆ ಗೈಸ್. ಇವಾಗ ಆಗ್ಲತ್ತ ಟೈಮ್ 4 ಗಂಟೆ, ಅರ್ಲಿ ಮಾರ್ನಿಂಗ್ 4 o'clock. ಸೊ ಬರ್ರಿ ಮೈಸೂರಿಗೆ ಹೋಗರಿ. ಸೊ ಮೈಸೂರಿಗೆ ಹೋಗೋದಕ್ಕಿಂತ ಮುಂಚೆ ಏನು ಚಾಲೆಂಜ್ ತೊಗೊಳತ್ತೆ ಅಂಥೇಳಿ ಅದು ಮೆಜೆಸ್ಟಿಕ್ದಾಗ ಹೋದಾಗ ಹೇಳ್ತಾನೆ ನಿಮಗೆಲ್ಲ. ಸೊ ಒಂದು ಚಾಲೆಂಜ್ ತೊಗೊಂಡು ಮೈಸೂರಿಗೆ ಹೋಗ್ಲತ್ತಿದೆ. ಸೊ ಅದು ಕಂಪ್ಲೀಟ್ ಆಯ್ತದ, ಇನ್ಕಂಪ್ಲೀಟ್ ಆಯ್ತದ. ಸೊ ಬರ್ರಿ ನೋಡರಿ. ಸೊ ಫೈನಲಿ ಗೈಸ್ ನಾ ಮೆಜೆಸ್ಟಿಕ್ ಬಂದಿದೆ. ನೋಡ್ಬೋದು ನೀವೆಲ್ಲ, ಮೆಜೆಸ್ಟಿಕ್ ಬಂದಿದೆ. ಸೊ ಚಾಲೆಂಜ್ ಏನಪ್ಪ ಅಂತಂದ್ರೆ ನನ್ನ ಹತ್ರ ಇರೋದು 800 ಆಯ್ತಾ. ಸೊ ನೋಡ್ಬೋದು 500 200 100. ಸೊ ನನ್ನ ಹತ್ರ ಇರೋದು ಟೋಟಲ್ 800 ಆಯ್ತಾ. ಸೊ ಈ 500 ನಾ ಸಾಲ ಮಾಡ್ಕೊಂಡು ತೊಗೊಂಡು ಬಂದಿದೆ ಬೇರೆಯವ್ರ ಹತ್ರ. ನನ್ನ ಹತ್ರ ಇತ್ತು ಬರೀ 300 ರೂಪಾಯಿ. ಸೊ 500 ರೂಪಾಯಿ ಸಾಲ ಮಾಡ್ಕೊಂಡು ತೊಗೊಂಡ್ಬಂದಿದೆ. ಸೊ ಎನಿವೇ ಚಾಲೆಂಜ್ ಏನಪ್ಪ ಅಂತಂದ್ರೆ ಈ 800 ರೂಪಾಯಲ್ಲಿ ನಾ ಮೈಸೂರಿಗೆ ಹೋಗ್ಬಿಟ್ಟು ಬರ್ಬೇಕು. ಸೊ ಈ 800 ರೂಪಾಯಲ್ಲಿ ಎಷ್ಟು ಉಳಿಯುತ್ತೆ, ಎಷ್ಟು ಖರ್ಚಾಗುತ್ತೆ, ಸೊ ಇನ್ನೂ ಜಾಸ್ತಿನೇ ಖರ್ಚಾಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಚಾಲೆಂಜ್ ಅಂತ ತೊಗೊಂಡಿದ್ದೀನಿ. ಸೊ 800 ರೂಪಾಯಲ್ಲಿ ನಾನು ಮೈಸೂರು ನೋಡಿಕೊಂಡು ನಾ ಏನೇನು ತಿಂತೀನಿ, ಏನೇನು ಮಾಡ್ತೀನಿ, ಏನೇನು ನೋಡ್ತೀನಿ. ಸೊ ಈ 800 ರೂಪಾಯಲ್ಲಿ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ಗೈಸ್. ಬಟ್ ಸೀರಿಯಸ್ಲಿ ಚಾಲೆಂಜ್ ಅಂತ ತೊಗೊಂಡಿದ್ದೀನಿ. ಸೊ ಬರ್ರಿ ನೋಡರಿ. ಸೊ ನಂಗಂತೂ ಭಾಳ ಕ್ಯೂರಿಯಾಸಿಟಿ ಅದ. ಸೊ ಏನೇನಾಯ್ತದ ಏನೇನಿಲ್ಲ ಅಂತೇಳಿ. ಸೊ ಬರ್ರಿ ಗೈಸ್ ನೀವು ನೋಡರಿ. ಸೊ ಕಮಾನ್ ಲೆಟ್ಸ್ ಗೋ ಗೈಸ್. ಇವಾಗ ಟ್ರೈನ್ ಅದ 5:30ಗೆ. ಸೊ ಕಮಾನ್ ಗೈಸ್ ಲೆಟ್ಸ್ ಗೋ. ಸೊ ಗೈಸ್ ನಾ ಅನ್ಕೊಂಡಿದ್ದೆ 200 ಸಮಥಿಂಗ್ ಏನೋ ಇರ್ತದ ಟಿಕೆಟ್ ಅಂತೇಳಿ ಅನ್ಕೊಂಡಿದ್ದ. ಬಟ್ ಕಮ್ಮಿ ಅದ, ಭಾಳ ಅಂದ್ರೆ ಭಾಳ 85 ರೂಪೀಸ್ ಅಷ್ಟೇ ಅದ. ಸೊ ನಾ 150 ಆದ್ರೆ ಇರ್ತದೇನೋ ಅಂತೇಳಿ ಅನ್ಕೊಂಡಿದ್ದ. ಬಟ್ ಇಲ್ಲ, 85 ರೂಪೀಸ್ ಅದ. ಸೊ ನೀವು ಜನರಲ್ ಬರ್ಲಕ್ ಟ್ರೈ ಮಾಡ್ರಿ. ಇನ್ನೊಂದೇನಪ್ಪ ಅಂದ್ರೆ ಬಸ್ಸಿಗೆಲ್ಲ ಕಾಸ್ಟ್ಲಿ ಅದ, 200 ಏನೋ ಸಮಥಿಂಗ್ ಅದ ಬಸ್ಸಿಗೆಲ್ಲ. ಸೊ ಅದರ್ವೈಸ್ ಟ್ರೈನಿಗೆ ಬರೋದೇ ಬೆಸ್ಟ್ ಅಲ್ಲ ಗೈಸ್. ಏನಂತೀರಿ ನೋಡ್ರಿ, ನಿಮ್ಗೆ ಹೆಂಗ್ ಕಂಫರ್ಟೇಬಲ್ ಆಯ್ತದ ನೀವು ಹಂಗ್ ಬರಿ, ನನ್ಗೆ ಹೆಂಗ್ ಕಂಫರ್ಟೇಬಲ್ ಆಯ್ತದ ನಾನು ಗೊತ್ತ. ದಟ್ಸ್ ಇಟ್ ಗೈಸ್. ಇವಾಗ ಉಳಿದಿರೋದು 715 ರೂಪೀಸ್ ಓನ್ಲಿ ಆಯ್ತಾ. ಗೈಸ್ ಫೈನಲಿ ನಾವು ಮಂಗಳೂರು ರೀಚ್ ಆಗಿದ್ದೆವು. ಸೊ ನೋಡ್ರಿ ಜಸ್ಟ್ ಇವಾಗಲೇ ರೀಚ್ ರೀಚ್ ಆಗಿದೆ. ಸೊ ಬರ್ರಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದ ಪ್ಲ್ಯಾನ್ ಗೊತ್ತಿಲ್ಲ. ಬಟ್ ಎನಿವೆ ಹೋಯ್ತಾ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಯಾರ ಬರ್ರಿ. ಸೊ ಗೈಸ್ ಇನ್ನೊಂದೇನು ಗೊತ್ತಾ, ಲೈಫ್ನಾಗ ಎಷ್ಟು ರೊಕ್ಕ ಮಾಡ್ಬೇಕಂತೇಳಿ ಯಾವಾಗ ಗೊತ್ತಾಯ್ತದ ಹೇಳಿ ನಿಮಗೆ? ಸೊ ಈ ಜನರಲ್ ಹೋಗಿದಾಗ ಬಂದಾಗ ಗೊತ್ತಾಯ್ತದ ನಿಮಗೆ. ಸೊ ಎಷ್ಟು ನಾವು ಸೆಟ್ಲ್ ಆಗಬೇಕು, ಎಷ್ಟು ರೊಕ್ಕ ಮಾಡ್ಬೇಕು ಲೈಫಿನಾಗ, ಹೆಂಗಿರ್ಬೇಕು ಹೆಂಗಿಲ್ಲ ಅಂತ. ಸೊ ಒಂದ್ಸಲ ಎಕ್ಸ್ಪೀರಿಯನ್ಸ್ ತೊಗೊಂಡು ನೋಡ್ರಿ ನೀವು ಬಿ. ಜನರಲ್ ಹೋಗಿದಾಗ ಬಂದು ನೋಡ್ರಿ, ನಿಮಗೆ ಗೊತ್ತಾಯ್ತು ನಾವು ಲೈಫಿನಾಗ ಎಷ್ಟು ಬೆಳಿಬೇಕು ಅಂತೇಳಿ. ಸೊ ಇವಾಗ ನಾ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೆ. ಸೊ ನಾನು ಆಲ್ರೆಡಿ ತೊಗೊಂಡಿದ್ದೆ, ಇಲ್ಲ ಅಂತಿಲ್ಲ. ನಾನು ಆಲ್ಮೋಸ್ಟ್ ಎಷ್ಟೊಂದು ಸಲ ಬಂದಿದ್ದೆ ನಾನು ಜನರಲ್ ಹೋಗಿದಾಗ. ದೆನ್ ಬಸ್ಸಿನಾಗ ಅಷ್ಟೇ ಟ್ರಾವೆಲ್ ಮಾಡಬೇಡ್ರಿ, ಯಾಕಂದ್ರೆ ಟ್ರೈನಿನಾಗ ಟ್ರಾವೆಲ್ ಮಾಡಿದ್ರೆ ನಿಮಗೆ ವ್ಯೂ ಎಕ್ದಮ್ ಮಸ್ತ್ ಕಾಣಿಸ್ತದೆ. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಟ್ರೈನ್ದಾಗೆಲ್ಲ ಟ್ರಾವೆಲ್ ಮಾಡೋದು. ಇನ್ನೊಂದೇನಂದ್ರೆ ಬಸ್ಸಿನಾಗ ಅಷ್ಟು ವ್ಯೂ ನಿಮಗೆ ಚಂದ ಕಾಣಿಸಲ್ಲ. ಸೊ ಇವಾಗ ನೆಕ್ಸ್ಟು ಎಲ್ಲಿಗೆ ಅಂತೇಳಿ ಪ್ಲ್ಯಾನ್ ಗೊತ್ತಿಲ್ಲ. ಸೊ ಇವಾಗ ಫಸ್ಟ್ ಹೋಗಾರಿ, ಟಿಫನ್ ಮಾಡ್ಕೊಂಬರಿ, ಚಾಯ್ಗೆ ಅದನ್ನು ಕುಡಿಯರಿ. ಸೊ ಚಾಯ್ ಎಲ್ಲ ಕೊಂಡು ಮಾಡಿ ಬಿಡರ್ತಾಳ, ಎಲ್ಲಿ ಬಿಡೋದಲ್ಲಿ.
ಸೊ ಗೈಸ್ ಇವಾಗ ನಾವು ಇಡ್ಲಿ ವಡ ತಿಲ್ಲತ್ತಿದ್ದೆವು. ಸೊ ರೈಲ್ವೆ ಸ್ಟೇಷನ್ ಹೊರಗೆ ಬಂದಿದ್ವಿ. ಸೊ ಹೊರಗೆ ಸಿಕ್ಕಿದೆ. ಸೊ ಓನ್ಲಿ 50 ರೂಪಾಯಿ ಪ್ಲೇಟ್ ಅಷ್ಟೇ, ಜಾಸ್ತಿ ಏನಿಲ್ಲ. ಒಟ್ಟಲ್ಲಿ ಅವತ್ತಿನ ಡೇದಾಗ ಸೇವ್ ಮಾಡೋದಾರ ಇಲ್ಲಂದ್ರೆ ಬೆಂಗ್ಳೂರ್ಗೆ ಹೋಗ್ಲಕ್ ಆಗಲ್ಲ. 800 ರೂಪಾಯಿ ಅಷ್ಟೇ ಹೆಂಗಿಲ್ವ ವಿಡಿಯೋ ಮಾತ್ರ ನೋಡಿ ಹಿಂಗೆ ತೋರ್ಸ್ಕೊಡ್ತಾ ಇರಿ. ಇಕ್ಕಿರೋದು ಇವಾಗ ಕಾಸು 500, 600, 650, 60, 65, 665 ರುಪೀಸ್. 665 ರುಪೀಸ್. ಓಕೆ, ಇವಾಗ ಚಾಯ್ ಕುಡಿಯೋರು ಚಾಯ್ ಬೇಕು ಇವಾಗ. ಚಾಯ್ ಇಲ್ಲ ಅಂತ ಕಂಡಲ್ ಗೈಸ್ ಇವಾಗ ನಾವು ನಾಷ್ಟ ಎಲ್ಲ ಮಾಡ್ಕೊಂಡಿದ್ದೇವೆ. ಬಟ್ ನಾಷ್ಟದ ನನಗಂತೂ ಇಡ್ಲಿ ಇಷ್ಟ ಆಗಿಲ್ಲ. ಸೊ ನಂಗೆ ವಡೆ ಅಂತೂ ಮಾತ್ರ ಇಷ್ಟ ಆಯ್ತು ಭಾಳ ಅಂದ್ರೆ ಭಾಳ. ಸೊ ನಮ್ ಬೆಂಗ್ಳೂರ್ದಾಗ ಇಂಥ ವಡೆ ಸಿಗಲ್ಲ. ಸೊ ಮೈಸೂರ್ದಾಗ ಅಂತ ವಡೆ ಸಿಗ್ತಾವ ಬರೀ ಇಂಥದೆಯಾ. ಸೊ ಆಮ್ಯಾಗ ಏನೋ ಒಂದೇನಪ್ಪ ಅಂತಂದ್ರೆ ಇವಾಗ ಚಾಯ್ ಹುಡುಕ್ದೇವು. ಸೊ ಚಾಯ್ ಸಿಕ್ಕಿಲ್ಲ ನಮ್ಗೆ ಎಲ್ವಿ. ಸೊ ಹೋಟೆಲ್ ಹುಡುಕ್ಲದೇವು, ಚಾಯ್ ಹೋಟೆಲ್. ಸೊ ಚಾಯ್ ಬೇಕಿಲ್ಲ ಅಂದ್ರೆ ದಿನ ನಡೆಯಲ್ಲ. ಇವಾಗ ನಾವು ಫಸ್ಟ್ ಹೋಗೋದು ಸೆಂಟ್ ಫಿಲೋಮಿನಾ ಚರ್ಚು. ಸೊ ಆ ಚರ್ಚಿಗೆ ಹೋಗಿ ಮುಗಿಸ್ಕೊಂಡು ಬರೀ. ಸೊ ಅದೊಂದು ಪ್ಲೇಸ್ ಕವರ್ ಆಯ್ತದ ಅದ. ಸೊ ನಾವು ನಡ್ಕೊಂಡು ನಡೆದೇವು. ಇಲ್ಲಿಂದು 1.5 ಕಿಲೋಮೀಟರ್ ಏನೋ ಅದ ಸಮಥಿಂಗು. ಬಟ್ ನಾವು ರೊಕ್ಕ ಉಳಿಸ್ಬೇಕಿಲ್ಲ ಹೆಂಗ್ರ ಮಾಡಿ ಅಷ್ಟೇ, ಅದ್ರ ಕಡೆ ನಡ್ಕೋತಾ ನಡೆದೇವು. ಸೊ ನಡ್ಕೊಂಡು ಹೋಗಾರಿ. ಸೊ ಆ ಚರ್ಚಿಗೆ ಹೋಗ್ಬಿಟ್ಟು ಚರ್ಚ್ ನೋಡ್ಕೊಂಡು ಬಟ್ ನಿಮಗೂ ತೋರಿಸ್ತೆ ಹೆಂಗದ ಅಂತೇಳಿ. ಆಮೇಲೆ ಆ ಚಾಯ್ ಎಲ್ಲ ಕುಡಿಯೋರಿ. ಮತ್ತು ಅದಾದ್ಮೇಲೆ ಇದು ಮೈಸೂರ್ದಾಗ ನಂಗೆ ಭಾಳ ಇಷ್ಟ ಆಗೋದೇನಂದ್ರೆ ಮೈಸೂರ್ದಾಗ ರೋಡ್ ಮಾತ್ರ ಹೆವಿ ಕ್ಲೀನ್ ಇರ್ತದೆ ನೋಡಿ. ನಂತು ಲಾಸ್ಟ್ ಟೈಮ್ ಬಂದಿದ್ದ. ಲಾಸ್ಟ್ ಟೈಮ್ ನಾನು ಮತ್ತು ಅರುಣಂತನ, ಸೊ ಅವನ ಮಣ್ಣ. ಸೊ ಫಸ್ಟ್ ಟೈಮ್ ನೋಡಿದ್ನ ಮೈಸೂರು ಅಂದ್ರೆ ಅವನೇ ಕರ್ಕೊಂಡ್ ಬಂದು ನಂಗೆ ತೋರಿಸಿ ಮೈಸೂರ್ಗೆ ಹೋಗಾರ ಅಂತೇಳಿ. ಸೊ ಅದು ರಾತ್ರಿನೇ ಅನ್ಪ್ಲಾನ್ಡ್ ಬಂದ್ಬಿಟ್ವಿ ಹಂಗೆ ಮೈಸೂರ್ಗೆ. ಅದಾದ್ಮ್ಯಾಗ ಬಂದು ನೋಡ್ದೆವು. ಸೊ ಮೈಸೂರೆಲ್ಲ ನೋಡ್ದ. ಸೊ ಸೆಕೆಂಡ್ ಟೈಮ್ ಬಂದಿದ್ದ ಅದು ನಮ್ಮ ನಂದ ಸರಿ. ಸೊ ಮಂಗ್ಳೂರ್ಗೆ ಹೋಗೋ ಪ್ಲಾನ್ ಇತ್ತಲ್ಲ. ಸೊ ಮಂಗ್ಳೂರ್ಕ ಮತ್ತು ಅದಕ್ಕೆ ಇದಕ್ಕೆ ಹೋಗೋದಿತ್ತು. ಸೊ ಅದ್ರ ಕಡೆ ಮತ್ತೆ ಬಂದಿದ. ಸೊ ಅದಾದ್ಮೇಲೆ ಅಷ್ಟೇ. ಇದು 3rd ಟೈಮ್. ಸೊ 3rd ಟೈಮ್ ಇದು ಮೈಸೂರ್ಗೆ ಬರೋದ್ನ ಆಕ್ಚುಲಿ. ಸೊ ಒಂಥರ ಖುಷಿ. ಮೈಸೂರ್ಗೆ ಬಂದು ಅವಾಗ ಬರ್ತಾ ಇರ್ತೀನಿ. ಇವಾಗ ಮೈಸೂರ್ಗೆ ನೆಕ್ಸ್ಟ್ ನನಗೇನಿಲ್ಲ. ಸೊ ನಮ್ಮ ಮಮ್ಮಿ ಪಪ್ಪ ಕರ್ಕೊಂಡ್ ಬರ್ತಾ. ಸೊ ಅವ್ರು ಬರ್ತೆ ಅಂದ್ರು, ನಾನೇ ಈ ಸಲ ಬಿಟ್ಟು ಬಂದೆ. ಸೊ ನೆಕ್ಸ್ಟ್ ಟೈಮ್ ನಾವ್ರಿ ನಮ್ಮ ಮಮ್ಮಿ ಪಪ್ಪ ಕರ್ಕೊಂಡ್ ಬರ್ತಾ. ಸೊ ನೋಡ್ರಿ ಟ್ರಾಫಿಕ್. ಸೊ ಈ ಮಂತ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಮಮ್ಮಿ ಪಪ್ಪ ಕರ್ಕೊಂಡ್ ಬರ್ತೇನೆ. ನೀವು ಆದ್ರೆ ಮಾತ್ರ ಆದಷ್ಟು ಬೇಗ ಆದ್ರೆ ಕರ್ಕೊಂಡ್ ಬರ್ತೇನೆ, ಒಂದೇನಿಲ್ಲ. 645 ರುಪೀಸ್ ಉಳಿದ ಇವಾಗ ನಮ್ಮ ಹತ್ರ. ಇವಾಗ ನಾವು ಟೀಗೆ 20 ರುಪೀಸ್ ಕೊಟ್ಟಿದ್ದೆವು. ಸೊ ನೆಕ್ಸ್ಟ್ ಹೋಗಾರ ಇವಾಗ ಎಲ್ಲೆಲ್ಲಿ ಏನೇನು ಖರ್ಚಾಯ್ತು ಅಂತೇಳಿ ನೋಡ್ರಿ. ಈಗ ಮತ್ತೆ ಕಮ್ ಆನ್ ಲೆಟ್ಸ್ ಗೋ ಗೈಸ್. Guys, finally we are came to Saint Philomena Church. See this guys. ಸೊ ನಾ ಲಾಸ್ಟ್ ಟೈಮ್ ಬಂದಿದ್ದ ಬಟ್ ಚರ್ಚಿಗೆ ಬರ್ಲಿಕ್ಕೆ ಆಗಿಲ್ಲ ನನಗೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ಮತ್ತು ಪ್ಯಾಲೇಸ್ ನೋಡಿದ ಬಟ್ ಚರ್ಚಿಗೆ ಬರ್ಲಿಕ್ಕಾಗಿಲ್ಲ. ಸೊ ಈ ಸಲ ಚರ್ಚಿಗೆ ಬರ್ಬೇಕು ಫಸ್ಟ್ ಅಂತೇಳಿ ಒಂದು ಪ್ಲ್ಯಾನ್ ಇತ್ತು. ಸೊ ಫೈನಲಿ ಚರ್ಚಿಗೆ ಬಂದೆವು. ಸೊ ನೋಡ್ರಿ. ಸೊ ಇನ್ನು ಒಳಗೆ ಹೋಗಿ ನೋಡರಿ. ಸೊ ಒಳಗೆಲ್ಲ ನೋಡಿಲ್ಲ ಹೆಂಗದ ಅಂತೇಳಿ. ಸೊ ಬರೀ ಒಳಗೆ ಹೋಗ್ಬಿಟ್ಟು ನೋಡರಿ. ಸೊ ಫೈನಲಿ ಖುಷಿ ಆಯ್ತು. ಈ ಮೈಸೂರಲ್ಲಿ ಇಷ್ಟು ದೊಡ್ಡದು ಚರ್ಚ್ ಅದ ಅಂತೇಳಿ ನಂಗೆ ಗೊತ್ತಿರಲಿಲ್ಲ. ಸೊ ಸಂಡೇ ದಿವಸ ಚರ್ಚಿಗೆ ಹೋಗಬೇಕಿತ್ತು ಹೆಂಗಿದ್ರು. ಸೊ ಸಂಡೇ ದಿವಸ ಮೈಸೂರಿಗೆ ಬಂದು ಚರ್ಚಿಗೆ ಹೋಗ್ಲದೇವು ಫಸ್ಟ್ ಟೈಮು. ಸೊ ಚಾಮುಂಡಿ ಬೆಟ್ಟ ನನ್ನಿಂದ ಕವರ್ ಮಾಡ್ಲಿಕ್ಕಾಗಲ್ಲ ಅನ್ಕೋತೆ, ಬಿಕಾಸ್ ನಾ ಲಾಸ್ಟ್ ಟೈಮ್ ಹೋಗಿದ್ದಲ್ಲ. ಸೊ ಈ ಟೈಮ್ ಬರೀ ಚರ್ಚು ಮತ್ತು ಪ್ಯಾಲೇಸ್ ನೋಡಿಕೊಂಡು ಅದರಲ್ಲೇ ಮುಗಿಸೋಣ್ರಿ ಗೈಸ್. ಬರ ಗೈಸ್. ಒಂದು ಸಾಧನೆಯಲ್ಲಿ ಬೋಧನೆಯನ್ನು ನೀಡಲಿದ್ದಾರೆ. ತದನಂತರ 6 ಗಂಟೆಗೆ ಸರಿಯಾಗಿ. ಸೊ ಗೈಸ್ ಫೈನಲಿ ನಾವೆಲ್ಲ ಚರ್ಚೆಲ್ಲ ನೋಡಿದೆವು. ಸೊ ಪ್ರೇಯರ್ ಎಲ್ಲ ಮುಗಿಸ್ಕೊಂಡೆವು. ಸೊ ಮಾಸ್ ಇತ್ತು, ಮಾಸಿಗೆಲ್ಲ ಅಟೆಂಡ್ ಆಗಿದ್ದೆವು. ಸೊ ಅದಾದಮೇಲೆ ಇವಾಗ ಚರ್ಚ್ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು. ಸೊ ನೀವು ಮೈಸೂರಿಗೆ ಬಂದ್ರೆ ಕಂಪಲ್ಸರಿ ಒಂದ್ಸಲ ವಿಸಿಟ್ ಮಾಡಿರಿ ಚರ್ಚಿಗೆ. ಸೊ ಖುಷಿ ಆಯ್ತದ ನೋಡಿ ನಿಮಗೂ. ಸೊ ಯಾಕಂದ್ರೆ ಭಾಳ ಪೀಸ್ಫುಲ್ ಅದ ಇಲ್ಲಿ ಏರಿಯಾ ಮಾತ್ರ. ಸೊ ಇನ್ನೊಂದೇನು ಅಂತಂದ್ರೆ ಇವಾಗೆಲ್ಲ ಮುಗಿಸ್ಕೊಂಡಿದ್ದೇವೆ ಚರ್ಚ್ದು. ಅದಾದಮೇಲೆ ಇವಾಗ ಮೈಸೂರು ಪ್ಯಾಲೇಸ್ ಹೋಗದ್ದ. ಸೊ ನಮ್ಮ ನಡೆ ಪ್ಯಾಲೇಸ್ ಕಡೆ ಇವಾಗ. ಸೊ ಇವಾಗ ಆಟೋ ಬುಕ್ ಮಾಡಿಬಿಟ್ಟು ಸೊ ಪ್ಯಾಲೇಸ್ಗೆ ಅಂತಲೂ ಹೋಗಾರಿ. ಪ್ಯಾಲೇಸ್ ಅದನ್ನು ಮುಗಿಸ್ಕೊಂಡು ಸೊ ಪ್ಯಾಲೇಸ್ ಒಳಗೆ ಹೋಗೋದು ಆಯ್ತದಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಔಟ್ಲುಕ್ ಮಾತ್ರ ತೋರಿಸ್ತೇನೆ ನಿಮಗೆ ಕಂಪಲ್ಸರಿ. ಸೊ ಅದಾದಮೇಲೆ ಅಲ್ಲಿಂದ ಮತ್ತೆ ಆ ಕಡೆ ಹೋಗೋದ ಏನು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಾರ ಬರ್ ಗೈಸ್. ಕಮ್ ಆನ್ ಲೆಟ್ಸ್ ಗೋ ಗೈಸ್.
ಗೈಸ್ ಇವಾಗ ಆಟೋ ಕೊಟ್ಟಿರೋದು 60 ರುಪೀಸ್. ಇವಾಗ ನಮ್ಮ ಹತ್ರ ಉಳಿದಿರೋದು 585 ರುಪೀಸ್, 585 ಉಳಿದಿರೋದು. ಸೊ ಇದ್ರಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಬನ್ನಿ ನೋಡೋಣ, ನೋಡ್ತಾ ಇರಿ ಗೈಸ್. ಎಂಟ್ರಿ ಫೀಸ್ ನೋಡಿದ್ರಲ್ಲ, ನಾನೇ ಫುಲ್ ಶಾಕ್ ಆಗಿಬಿಟ್ಟೆ ಎಂಟ್ರಿ ಫೀಸ್ ನೋಡಿಬಿಟ್ಟು. ವಯಸ್ಕರಿಗೆ ಅಂದರೆ ನಮ್ಮಂಥವ್ರಿಗೆ 150 ರೂಪಾಯಿ ಅಂತ. ಸೊ ಭಾಳ ಅಂದ್ರೆ ಭಾಳ, 100 ರೂಪಾಯಿ ಅಂದ್ರೆ ಸಾಕಷ್ಟೇ, ಬಟ್ 150 ರೂಪಾಯಿ ಇಟ್ಟಾರ. ಸೊ ಇನ್ನು ಟೂರಿಸ್ಟ್ ಅವರಿಗೆಲ್ಲ 1000 ಅಂತ, ಟೂರಿಸ್ಟ್ ಅವ್ರ ಮಕ್ಕಳಿಗೆಲ್ಲ 500 ರೂಪಾಯಿ ಅಂತ. ಸೊ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಆಯಿತು, ನನಗಂತೂ ಇಷ್ಟ ಆಗಿಲ್ಲ. ಸೊ ಈ ಪ್ರೈಸ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ನಿಸ್ತದೆ. ಇಲ್ಲ 1500 ರೂಪಾಯಿ ಅಂದ್ರೆ ಎಲ್ಲಿ ಗೈಸ್. ಅವರು ಮನುಷ್ಯರೇ, ನಾವು ಮನುಷ್ಯರೇ, ಬಟ್ ಅವರಿಗೆ ಬಿಳಿ ಚರ್ಮ ಇರ್ತದೆ, ನಮಗೆ ಕಪ್ಪು ಚರ್ಮ ಇರ್ತದೆ. ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಅದ್ರ ಕಡೆಯಿಂದ ಅವ್ರಿಗೆ ಪ್ರೈಸ್ ಜಾಸ್ತಿ ಎಲ್ಲ ಮಾಡೋದು ತಪ್ಪು ಗೈಸ್, ಸೀರಿಯಸ್ಲಿ. ಸೊ ನಂಗಂತೂ ಇಷ್ಟ ಆಗಿಲ್ಲ ಗೈಸ್. ಪ್ರೈಸ್ ನೋಡಿ ನನಗಂತೂ ಒಳಗೆ ಹೋಗ್ಲಕ್ಕೆ ಮನಸ್ಸಾಗಿಲ್ಲ. ಸೊ ಲಾಸ್ಟ್ ಟೈಮೇ ಬಂದಾಗ ನಾವು ನೋಡಿದೆವು, ಅದ್ರ ಕಡೆಯಿಂದ ಈ ಸಲ ಹೋಗ್ಲಕ್ಕೆ ಮನಸ್ಸಿಲ್ಲ. ಸೊ 150 ರೂಪಾಯಿ ಯಾರು ಕೊಟ್ಟು ಯಾರು ಒಳಗೆ ಹೋಗ್ತಾರ ನೋಡ್ಲಕ್ಕ. ಸೊ ಅದ್ರ ಕಡೆಯಿಂದ ಕ್ಯಾನ್ಸಲ್ ಮಾಡಿದೆ. ಸೊ ಅದ್ರ ಕಡೆಯಿಂದ ನಿಮಗೆ ಹೊರಗಿನ ತೋರಿಸ್ಲಿಕ್ಕೆ ನೋಡ್ರಿ ಇಷ್ಟ. ಇಷ್ಟೇ ಹೊರಗಿಂದ ನೋಡ್ರಿ, ನೀವು ಭೀ ಖುಷಿ ಪಡ್ರಿ, ನಾ ಭೀ ಖುಷಿ ಪಡ್ತಾ ಇಷ್ಟೇ ಗೈಸ್, ದಟ್ಸ್ ಇಟ್. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋದ ಪ್ಲ್ಯಾನು ಹೋಗ್ತಿಲ್ಲ. ಸೊ ಟೈಮ್ ಆಗ್ಲತ್ತವ ಊಟ ಟೈಮು. ಸೊ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮಾಡಿ, ನಾವು ಊಟಕ್ಕೆ ಎಷ್ಟು ಖರ್ಚು ಆಯ್ತದ ಏಟಿಲ್ಲ ಗೊತ್ತಿಲ್ಲ. ಸೊ ಬರ್ರಿ ಗೈಸ್ ಹೋಗ್ರಿ. ಫೋನಲ್ಲೆಲ್ಲ ಚಾರ್ಜ್ ಇಲ್ಲ, ಫೋನ್ಗೆಲ್ಲ ಚಾರ್ಜ್ ಹಾಕರಿ ಥೋಡೆ, ಎಲ್ಲರ ಚಾರ್ಜ್ ಗೀರ್ಜ್ ಮಾಡ್ಕೊಂಬರಿ ಫೋನಿಗೆ, ದೆನ್ ಕಂಟಿನ್ಯೂ ಮಾಡಿರಲ್ಲ ಗೈಸ್. ಅಮ್ಮ ಲೆಟ್ಸ್ ಗೋ ಬಾಡಿಸ್. ಗೈಸ್ ನಾವು ಆ್ಯಕ್ಚುಲಿ ಇವಾಗ ಮೈಸೂರು ಗರುಡ ಮಲ್ಲಿಗೆ ಬಂದಿದ್ದೆವು. ಸೊ ಹಂಗೆ ಸುಮ್ಮನೆ ಒಂದು ರೌಂಡ್ ಹಾಕರ್ ಅಂತೇಳಿ ಬಂದಿದ್ದೆವು. ಹಂಗೆ ನೋಡಿಕೊಂಡು ಮಾಡಿಕೊಂಡು ಆಮೇಲೆ ಹೊರಗೆ ಹೋಗರಿ. 3 o'clock ಟ್ರೈನ್ ಅದ. ಸೊ ನೋಡ್ಬೇಕು, ಅದು ಸಿಕ್ಕರೆ ಅದಕ್ಕೆ ಹೋಯ್ತೇವೆ, ಇಲ್ಲಾಂದ್ರೆ 4:15 ಸಮಥಿಂಗ್ ಟ್ರೈನ್ ಅದ. ಸೊ ಅದು ಸಿಕ್ತಂದ್ರೆ ಅದಕ್ಕೆ ಹೋಯ್ತೇವೆ. ಸೊ ಟೈಮ್ ಹೆಂಗೆ ಸಾಕಾಗ್ತದ ಹಂಗೆ ಹೋಯ್ತೇವೆ. ಇನ್ನೂ ರೊಕ್ಕ ಉಳ್ದಾವ ನಂಬಲ್ಲಿ, 585 ರುಪೀಸ್ ಏನೋ ಅವ. ಸೊ ಇನ್ನೂ ಎಲ್ಲೆಲ್ಲಿ ಖರ್ಚು ಮಾಡಬೇಕು ಏನೇನಿಲ್ಲ ಗೊತ್ತಿಲ್ಲ. ಸೊ ಇನ್ನೂ ಊಟ ಮಾಡಿಲ್ಲ. ಸೊ ಊಟಕ್ಕೆಲ್ಲ ಖರ್ಚು ಮಾಡಬೇಕು. ಸೊ ದೆನ್ ಇನ್ನು ಯಾವುದ್ಯಾವುದಕ್ಕೆ ಯೂಸ್ ಆಯ್ತದೆ ಯಾವುದ್ಯಾವುದಕ್ಕಿಲ್ಲ ಗೊತ್ತಿಲ್ಲ. ಸೊ ಎನಿವೇ ಗೈಸ್ ಬರ್ರಿ ನೋಡ್ರಿ, ಇನ್ನೂ ರೊಕ್ಕ ಯಾವುದ್ಯಾವುದಕ್ಕೆ ಯೂಸ್ ಆಯ್ತದೆ ಯಾವುದ್ಯಾವುದಕ್ಕಿಲ್ಲ ಅಂತ ಗೊತ್ತಾಯ್ತದ. ಗೈಸ್ ಇವಾಗೆ ಫುಲ್ಲು ಹೊಟ್ಟೆ ಅಂದ್ರೆ ಹೊಟ್ಟೆ ಹಸಿಲತ್ತಿ ಫುಲ್ಲು ನನಗೆ. ಸೊ ಅದಕ್ಕೆ ಗರುಡ ಮಾಡ್ಲಿಂದ ಇವಾಗ ಬಂದಿದ್ದೆವು ಉಳ್ಳಾಕ. ಸೊ ಬಿರಿಯಾನಿ ಉಳ್ಳತ್ತಿದ್ದೆವು, ಚಿಕನ್ ಬಿರಿಯಾನಿ. ಸೊ ಬಿರಿಯಾನಿ ಎಲ್ಲ ಊಟ ಮಾಡಿ ಸೊ ಇವಾಗ ಹೋಗೋದ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ ಹತ್ಬಿಟ್ಟು ಹೋಗೋದಷ್ಟೇ ಇವಾಗ. ಸೊ ಲಾಸ್ಟಿಗೆ ಹೇಳ್ತೇವೆ ರೊಕ್ಕ ಎಷ್ಟು ಉಳಿತು ಎಷ್ಟಿಲ್ಲ ಅಂತೇಳಿ ನಿಮ್ಗೆ. ಎನಿವೇ ಗೈಸ್ ಹೊಟ್ಟೆ ಅಂತೂ ಭಾಳ ಹಸ್ಲತ್ತಿತ್ತು. ಸೊ ಬಿರಿಯಾನಿ ಅಂತೂ ಬೇಕಾಗಿತ್ತು ನಮಗೆ, ನಾನ್ ವೆಜ್ ಇಲ್ಲದೆ ನಾವಿಲ್ಲ. ಸೊ ಸಂಡೇ ಬಂತಂದ್ರೆ ನಾನ್ ವೆಜ್ ಬೇಕೇ ಬೇಕು ಕಂಪಲ್ಸರಿ. ಯಾಕಂದ್ರೆ ವೀಕ್ ಡೇಸ್ ಅಲ್ಲಂತೂ ನಾವು ಚಿಕನ್ ತಿನ್ನಲ್ಲ, ಬಟ್ ವೀಕೆಂಡ್ ಅಲ್ಲಿ ಮಾತ್ರ ಚಿಕನ್ ಬೇಕೇ ಬೇಕು ಕಂಪಲ್ಸರಿ. ಗುಂಡು ಗುಲಾಬ್ ಜಾಮೂನ್ ಗೈಸ್. ಈ ವ್ಯೂ ನೋಡ್ಕೊಂಡು ಈಗ ಜಾಮೂನ್ ತಿನ್ನೋದು ವೈಬಲ್ ಆಗದ ನೋಡ್ರಿ ಗೈಸ್. ಫೈನಲಿ ನಾವು ಊಟ ಎಲ್ಲ ಮಾಡಿ ಸೊ ಗರುಡ ಮಾಲ್ನಿಂದ ಇಲ್ಲಿ ಹೋಟೆಲ್ಗೆ ಬರ್ಲಿಕ್ಕೆ 50 ರೂಪಾಯಿ ಚಾರ್ಜಸ್ ಕೊಟ್ಟಿದೆ ಆಟೋಗೆ. ಸೊ ಇವಾಗ ನನ್ನ ಹತ್ರ ಉಳಿದಿರೋದು 300 ರೂಪಾಯಿ. ಸೊ ಊಟಕ್ಕೆ 100 ಸಮಥಿಂಗ್ ಏನೋ ಮೇಲೆ ಚಿಲ್ಲರ್ ಹೋಗ್ಯಾವ. ಸೊ ಇಷ್ಟರಲ್ಲಿ ಉಳಿಸಿದೆ. ಸೊ ಇವಾಗ ತಿರ್ಗಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ರೈಲ್ವೆ ಟಿಕೆಟ್ ತೊಗೊಂಡು ಇನ್ನು ಎಷ್ಟು ಉಳಿತಾವ ಅಮೌಂಟು ನೋಡೋರು ಬರ್ರಿ. ಇಲ್ಲಿಂದ ತಿರ್ಗಾ ರೈಲ್ವೆ ಸ್ಟೇಷನ್ಗೆ ತಿರ್ಗಾ ರೊಕ್ಕ ಕೊಡಬೇಕು. ಸೊ ಮೇ ಬಿ ಒಂದು 50 ರೂಪಾಯಿ ಹೋಗ್ತಿರ್ಬೇಕು. ಮತ್ತು ಅಲ್ಲಿಂದ ಆದ್ಮ್ಯಾಗ ರೈಲ್ವೆ ಸ್ಟೇಷನ್ಗೆ ಮತ್ತೆ ಎಷ್ಟು ಹೋಗ್ತಾವ ಗೊತ್ತಿಲ್ಲ. ಸೊ ಬಸ್ ಟಿಕೆಟ್ ತೊಗೊಂಡ್ಮೇಲೆ ಗೊತ್ತಾಯ್ತದ, ಮತ್ತು ಇಲ್ಲಿಂದ ಆಟೋ ಕೊಟ್ಟಾದ್ಮೇಲೆ ಗೊತ್ತಾಯ್ತದೆ ಇನ್ನು ಎಷ್ಟು ಉಳಿತಾವ ನನ್ನಲ್ಲಿ. ಸೊ ಬೆಂಗಳೂರ್ಲಿಂದ ಮೈಸೂರಿಗೆ ಬಂದು ಎಷ್ಟು ಉಳಿತಾನ ಎಷ್ಟು ಖರ್ಚು ಆಯ್ತದ ಅಂತೇಳಿ ನಿಮಗೆ ಲೆಕ್ಕ ಸಿಗ್ತದೆ. ಯಾವ ಓನ್ಲಿ 300 ರೂಪೀಸ್ ನಾವು ಒಂದು. ಓಕೆ ಅಮೌಂಟ್ ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಗೈಸ್ ನಾವು ಉಳಿಸಿದೆ 200 ರೂಪೀಸು. ಸೊ ಅಲ್ಲಿಂದ ಆಟೋದವನಿಗೆ ಬರ್ಲಕ್ಕೆ 30 ರೂಪಾಯಿ ಕೊಟ್ಟಿದೆ. ಸೊ ಬೆಂಗಳೂರು ಟಿಕೆಟ್ ತೊಗೊಂಡಿದೆ. ಸೊ ಮೆಜೆಸ್ಟಿಕ್ದು. ಸೊ ಓನ್ಲಿ 70 ರೂಪಾಯಿ. ಸೊ ಅಲ್ಲಿಂದ ಬರೋ ಟೈಮಿನಾಗ 85 ರೂಪಾಯಿ ಇತ್ತು. ಸೊ ಇಲ್ಲಿಂದ ಹೋಗುವಾಗ 70 ರೂಪಾಯಿ ಅದ. ಸೊ ಫೈನಲಿ ನಾ 200 ಉಳಿಸಿದೆ ಗೈಸ್.
800 ತಂದಿದ್ದ ಮನೇಲಿಂದು. ಸೊ ಫೈನಲಿ 200 ಉಳಿಸಿದೆ, 600 ಖರ್ಚು ಮಾಡಿದೆ. ಸೊ ಭಾಳ ಅಂದ್ರೆ ಭಾಳ ಖುಷಿ ಇದೆ. ಸೊ ನೀವು ಏನು ಕಲ್ತ್ರಿ ಅಂತಂದ್ರೆ, ನಾ ಯಾಕೆ ಇಷ್ಟು ಸೇವ್ ಆಗಿದೆ ಅಂತಂದ್ರೆ, ನಾ ಆಟೋ ಜಾಸ್ತಿ ಬುಕ್ ಮಾಡಿಲ್ಲ. ಸೊ ವಾಕೇಬಲ್ ಮಾಡಿದೆ. ಸೊ ಜಾಸ್ತಿ ಅಂದರೆ ವಾಕ್ ಮಾಡಿದೆ. ಸೊ ಇಲ್ಲಿಂದೆಲ್ಲ 1 ಕಿಲೋಮೀಟರ್ ಎಲ್ಲ ಓಡಾಡಿದ್ದೆ ನಾ ಆ್ಯಕ್ಚುಲಿ. ಸೊ ಅದ್ರ ಕಡೆಯಿಂದ ರೊಕ್ಕ ಎಲ್ಲ ಸೇವ್ ಆಗ್ಯಾವ. ಸೊ ಅದ್ರ ಕಡೆಯಿಂದ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಸೊ ನೀವು 800 ಮೇಲೆ ಬರ್ರಿ, ಒಂದ್ಸಲ ನೋಡ್ರಿ 800 ಮೇಲೆ ಆಯ್ತದ ಆಗಲ್ಲ ಅಂತೇಳಿ. ಬಿಕಾಸ್ ನಾ 600 ಯೂಸ್ ಮಾಡಿದೆ, 200 ಇಟ್ಕೊಂಡಿದ್ದೆ. ಸೊ ಇದೇ 200 ತೊಗೊಂಡು ಮತ್ತೆ ತಿರ್ಗಾ ಬೆಂಗಳೂರು ಹೋಯ್ತಾ. ಸೊ ಬರ್ ಗೈಸ್, ಸೊ ಮೆಜೆಸ್ಟಿಕ್ದಾಗ ಲಾಗ್ ಇನ್ ಮಾಡೋದು. ಲವ್ ಯು ಗೈಸ್, ಥ್ಯಾಂಕ್ ಯು. ಮೈಸೂರು ತುಂಬ ಇಷ್ಟ ಆಯಿತು ನೋಡಿ. ಸೊ ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ಈ ಮೈಸೂರಿಗೆ ಬರ್ತೀನಂತ ಹೇಳ್ತಾ ಇದ್ದೀನಿ ಗೈಸ್. ಕಮಾನ್ ಆ್ಯಕ್ಚುಲ ಗೈಸ್. ಸೊ ಗೈಸ್ ಫೈನಲಿ ನಾನಂತೂ ರೂಮಿಗೆ ಬಂದ. ಸೊ 7:30 ಆಗ್ಲತ್ತ ಟೈಮ್ ಇವಾಗ. ಸೊ ನಾ ತೊಗೊಂಡಿದ್ದಲ್ಲ 800 ರೂಪಾಯಿ ಚಾಲೆಂಜು. ಸೊ 800 ರೂಪಾಯಿದಾಗ ನಂಗೆ ಉಳ್ದಿದ್ದು 200 ರೂಪಾಯಿ ಉಳ್ದವ. ಸೊ 200 ರೂಪಾಯಿ ವಾಪಸ್ ತೊಗೊಂಡು ಬಂದ. ನೀವು ಒಂದು ಸ್ವಲ್ಪ ಖುಷಿ ಆಯಿತು. ಸೊ ಭಾಳ ಅಂದ್ರೆ ಭಾಳ ದಿವಸ ಆಯಿತು ಹೊರಗೆ ಹೋಗಲ್ದನ. ಸೊ ಅದಕ್ಕೆ 1 ಮಂತಿಂದ ಲಾಗ್ ಬಂದಿಲ್ಲ. ಸೊ ನಾನು ಎಲ್ಲೂ ಹೋಗಿಲ್ಲ ಬೆಂಗಳೂರು ಬಿಟ್ಟು. ಹಾಗೆ ಒಂದು ಟ್ರಿಪ್ ಹಾಕೊಂಡು ಬರೋಣ, ಲಾಗು ಮಾಡೋದಾಯ್ತು ಅಂಥೇಳಿ ಅದಕ್ಕೆ ಅದೊಂದು ಚಾಲೆಂಜ್ ತೊಗೊಂಡು ಹೋಗಿದ್ದೆ ಮೈಸೂರ್ಗೆ. ಎನಿವೇ ಗೈಸ್, ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೋತಾನ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಲಾಗಲ್ಲಿ ಸಿಗರಿ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಮುಗಿಸ್ಲಿದೆ ಗೈಸ್. ಲವ್ ಯು ಗೈಸ್, ಬಾಯ್, ಟೇಕ್ ಕೇರ್, ಸಿ ಯು ಆನ್ ದ ನೆಕ್ಸ್ಟ್ ಲಾಗ್ ಗೈಸ್, ಬಾಯ್.